ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ದಿನಾಂಕ 6/1/2026ರಂದು ಭಾರತ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ, ಕರ್ನಾಟಕ ಸರ್ಕಾರ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗಳು, ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಬೆಂಗಳೂರು ನಗರ ಜಿಲ್ಲೆ ಇವರ ಸಹಯೋಗದೊಂದಿಗೆ ದಕ್ಷಿಣ ತಾಲೂಕು ಸೇಗ್ರೇಡ್ ಕಾಲೇಜು ವಿದ್ಯಾರ್ಥಿಗಳಿಗೆ ಅಂತರ ಪೀಳಿಗೆಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳಾದ ಕೃಷ್ಣಮೂರ್ತಿ ಕೆ, ಡಿಡಿಆರ್ಸಿ ಸಿಬ್ಬಂದಿ ಮಲ್ಲಿಕಾರ್ಜುನ್ ಹಿರೇಮಠ, ಶ್ರೀಮತಿ ಶ್ವೇತಾ, ಮುಖ್ಯೋಪಾಧ್ಯಾಯರು ಶ್ರೀ ರಾಜು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ಮಲ್ಲಿಕಾರ್ಜುನ ಹಿರೇಮಠ, ಡಿಡಿಆರ್ಸಿ ಸಿಬ್ಬಂದಿಗಳು, ಬೆಂಗಳೂರು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಊಟ ಆಯ್ತಾ? ಊಟ ಆಗಿದೆಯಾ? ನಾವು ಬರೋ ಸ್ವಲ್ಪ ಲೇಟ್ ಆಗೋಯ್ತು. ಬೆಳಗ್ಗೆ ಕಾರ್ಯಕ್ರಮ ಇಡ್ತೇವೆ ನಾವು. ಯಾವ್ದಾದ್ರು ಕಾರ್ಯಕ್ರಮ ಆಗ್ಬೇಕಾದ್ರೆ ಈ ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಲೇಟ್ ಆಗೋಯ್ತು ನಮ್ಮ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಆದರ್ಶ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಇದು. ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಪ್ರತಿ ವರ್ಷದ. ಇಲ್ಲಿ ಎಲ್ಲಾ ತಾಲೂಕಲ್ಲಿನೂ 4 ಕಾಲೇಜುಗಳು ಮಾಡ್ತಾ ಇದ್ದೀವಿ. ಒಂದು ಹೈಸ್ಕೂಲು, ಒಂದು ಕಾಲೇಜು. ಇವು ನಿಮ್ಮ ತಾಲೂಕಲ್ಲಿ ನಿನ್ನೆ ನಮ್ಮ ಎಮ್ಮಾಡಬ್ರು, ಈ ತಾಲೂಕು ಎಮ್ಮಾಡಬ್ರು ಗೋಪಾಲಕೃಷ್ಣ ಅವರು ಹೇಳಿದ್ರು, ಇಲ್ಲ ಸರ್ ನಮ್ಮ ಕಾಲೇಜು ಮಕ್ಕಳಿಗೆ ಬೇಕು, ಈ ಕ್ಷೇತ್ರದ ಚೆನ್ನಾಗಿದೆ, ಇವ್ರಿಗೆ ಅವಶ್ಯಕತೆ ಇದೆ, ಬೇಕು ಸರ್, ನಾನೆಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ನಿನ್ನೆ ಮಧ್ಯಾಹ್ನ ಮಾತಾಡಿದ್ರೆ ಇಷ್ಟೊತ್ತಿಗೆ ಬೆಳಗ್ಗೆ ರೆಡಿ ಮಾಡಿದ್ರೆ ಅವ್ರಿಗೆ ಕಾರ್ಯಕ್ರಮ ತುಂಬಾ ಧನ್ಯವಾದಗಳು ಹೇಳ್ಬೇಕಾಗತ್ತೆ. ಈ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ಇವಾಗ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂದ್ರೆ, ನಾವು ಹಿರಿಯರು ಯಾವ ತರ ನೋಡ್ಕೋಬೇಕು. ಮುಂಚೆ ಎಲ್ಲ ನೋಡ್ಕೊಂತ ಇದ್ರು, ವೃದ್ಧಾಶ್ರಮಗಳು ಇರ್ಲಿಲ್ಲ. ಇವಾಗ ವೃದ್ಧಾಶ್ರಮಗಳು ಹೆಚ್ಚಿಗೆ ಆಗ್ತಾ ಇದಾವೆ. ಏನಕ್ಕೆ ಆಗ್ತಾ ಇದಾವೆ? ಮೊನ್ನೆ ಒಂದು ಟಿವಿಯಲ್ಲಿ ನೋಡಿದ್ರೆ ಅನ್ಸುತ್ತೆ, ಒಂದು ನ್ಯೂಸ್ ಬಂತು, ಎಲ್ಲರೂ ನೋಡಿರ್ತೀರ ಅನ್ಸುತ್ತೆ. ತಂದೆ ತಾಯಿ ಬೆಂಗಳೂರಲ್ಲಿ ಇರ್ತಾರೆ, ಮಗ ಫಾರಿನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ತಿಂಗಳಿಗೆ 50 ಲಕ್ಷ ಅವನಿಗೆ ಸಂಬಳ. ಎಷ್ಟು? 50 ಲಕ್ಷ ಸಂಬಳ ಇದ್ರೂ ಅವನು ತಂದೆ ತಾಯಿ ಒಂದಿನ ಫೋನ್ ಮಾಡಿ ಮಾತಾಡ್ಲಿಲ್ಲ. 1 ತಿಂಗಳಾದ್ಮೇಲೆ ಫೋನ್ ಮಾಡ್ಲಿಲ್ಲ. ಅಕ್ಕಪಕ್ಕ ಮನೆಯವರು ನೋಡಿ ಸ್ಮೆಲ್ ಬರ್ತಾ ಇತ್ತು. ಏನಕ್ಕೆ ಬರ್ತಾ ಇದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನೋಡಿದ್ರೆ 20 ದಿನಗಳ ಕೆಳಗಡೆ ತಂದೆನೂ ತೀರೋಗಿದ್ದ, ಅದಾದ್ಮೇಲೆ ತಾಯಿನೂ ತೀರೋಗಿದ್ದು. ಆ ಬಾಡಿ ನೋಡ್ಬಿಟ್ರೆ ಏನಪ್ಪ, ಎಷ್ಟು ದುಡ್ಡಿದ್ರೆ ಏನ್ ಮಾಡೋದು? ನಾವು ನಮ್ಮ ಮೌಲ್ಯಗಳನ್ನೇ ಕಳ್ಕೊಂತ ಇದ್ದೀವಿ. ನಮ್ಮ ಹಿರಿಯರ ಬಗ್ಗೆ ನಾವು ಆದರ್ಶವಾಗಿರ್ಬೇಕು. ಈಗ ನೋಡಿ, ನಾವು ಸ್ಕೂಲಲ್ಲಿ ಮುಂಚೆ ಇರಲಿಲ್ಲ ಈ ತರ ಕಾರ್ಯಕ್ರಮ. ಈ ವರ್ಷದಿಂದ ಬಂದಿದೆ. ಏನಕ್ಕೆ ಬಂದಿದೆ? ನಮ್ಮ ಹಿರಿಯರ ಗೌರವ ಯಾವ ತರ ಕೊಡಬೇಕು, ತಂದೆ ತಾಯಿಯರನ್ನ ನೋಡ್ಕೋಬೇಕು ಯಾವ ತರ. ಹಿರಿಯರಂದ್ರೆ ಯಾರು? ಏನಾದ್ರು ಗೊತ್ತಾ?
ಯಾರು ಒಬ್ಬರಿಗೂ ಹೇಳ್ಬೋದು. ಎಷ್ಟು ವರ್ಷ? 60 ವರ್ಷ ಮೇಲ್ಪಟ್ಟವರಿಗೆ ಹಿರಿಯ ನಾಗರಿಕರು ಅಂತೇಳಿ. ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಸೌಲಭ್ಯಗಳು ಏನೇನು ಸಿಗುತ್ತೆ? ಸರ್ಕಾರದಿಂದ ಉಚಿತವಾಗಿ ಸೌಲಭ್ಯಗಳು ಏನು ಸಿಗುತ್ತೆ? ನಮ್ಮ ಇಲಾಖೆಯಿಂದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ನಾವು ಏನ್ ಹೇಳ್ತಾ ಇದ್ರೆ ಎಲ್ಲ ಉಚಿತವಾಗಿ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಉಚಿತವಾಗಿ. ನಮಗೆ ಬೇಕಾಗಿರೋ ದಾಖಲಾತಿಗಳೇನೋ ಆಧಾರ್ ಕಾರ್ಡು, ರೇಷನ್ ಕಾರ್ಡ್, ಬಿಲ್ ಆಫ್ ಪ್ರಾಪರ್ಟಿ ಇನ್ಕಮ್ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಬೇಕಾಗಿತ್ತು. ಅದು ಇಲ್ಲ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ 2,20,000 ಒಳಗಡೆ ಇರೋದು ಯಾರಾದ್ರೂ ಇದ್ರೆ ಅವ್ರಿಗೆ 12,500 ರೂಪಾಯಿಯಿಂದ ಸಾಧನ ಸಲಕರಣೆಗಳನ್ನು ಕೊಡ್ತೇವೆ ಹಿರಿಯ ನಾಗರಿಕರಿಗೆ. ಏನೇನು ಸಾಧನ ಸಲಕರಣೆಗಳು ಕೊಡ್ತೇವೆ? ವೀಲ್ ಚೇರ್ ಕೊಡ್ತೇವೆ. ವೀಲ್ ಚೇರ್ ಬೇಕಾ? ನಡೆಯಕ್ಕಾಗದೇ ಇರೋರಿಗೆ